ಪಟ್ಟಣವು ತಾಲೂಕು ಕೇಂದ್ರ ಆಗಬೇಕು ಅಂತ ತಾಲೂಕು ರಚನಾ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ರಾಘವ ತಾಲೂಕಿನ ಹಾರುಗೇರಿ ಪಟ್ಟಣವು ತಾಲೂಕು ಕೇಂದ್ರ ಆಗಬೇಕು ಅಂತ ತಾಲೂಕು ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಸಂಘಟನೆಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಹಾರುಗೇರಿ ಸುತ್ತಮುತ್ತಲಿನ ಕೆಲವೊಂದು ಹಳ್ಳಿಯ ಜನರು ಕೂಡ ಆಗಮಿಸಿದ್ದಾರೆ, ಅಲ್ಲಿಯ ಮುಖಂಡರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಮ್ಮ ಹಾರುಗೇರಿ ತಾಲೂಕು ಮಾಡಬೇಕಪ್ಪ ಅಂತ ಹೇಳಿ ಸುಮಾರು 20 ರಿಂದ 25 ವರ್ಷಗಳವರೆಗಿಂದ ನಡೆದುಕೊಂಡು ಬಂದಿರುವಂಥ ಈ ಒಂದು ಹೋರಾಟ ಈಗ ಒಂದು ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ. ಯಾಕಂತಂದ್ರೆ ನಮ್ಮ ಹಾರುಗೇರಿ ತಾಲೂಕು ಆಗಬೇಕಾದ್ರೆ ಲಾಯಿಕ್ ಐತಿ. ಯಾಕಂತಂದ್ರೆ ಈಗ ಮತ್ತೆ ಒಂದೆರಡು ಊರದವರು ಕೇಳಕತ್ತಾರ, ನಮ್ಗೆ ತಾಲೂಕು ಮಾಡ್ಬೇಕಪ್ಪ, ನಮ್ಗೆ ತಾಲೂಕು ಮಾಡ್ಬೇಕಂತ ಅವರು ಹೋರಾಟ ಮಾಡಕತ್ತಾರ. ಅವ್ರಿಗೆ ಈ ವೇದಿಕೆಯ ಮುಖಾಂತರ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಪ್ಪ ಅಂತಂದ್ರೆ ನಿಮ್ದು ನೀವೇ ತಿಳ್ಕೋರಿ, ಅಲ್ಲಿ ತಾಲೂಕು ಆತಂದ್ರೆ ಸುಮಾರು ಈ ಭಾಗದ ಜನರ ಪೂರ್ವ ಭಾಗದಿಂದ ಜನ ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ಒಂದು 50 ಕಿಲೋಮೀಟರ್ ಅಂತರ ಆಕೈತಿ. ನಿಮಗೂ ನಾವು ಹಾರುಗೇರಿ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಸೆಂಟ್ರಲ್ ಪ್ಲೇಸ್ ಐತಿ. ಹಾರುಗೇರಿ ಎಲ್ಲ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವ್ಯವಹಾರ ದೃಷ್ಟಿಯಿಂದ ಸಂಪೂರ್ಣವಾಗಿ ಬೆಳೆದು ನಿಂತಿರುವಂತ ಒಂದು ದೊಡ್ಡ ಸಿಟಿ ಹಾರುಗೇರಿ. ಇದು ಅಕಸ್ಮಾತ್ ತಾಲೂಕು ಆತಂದ್ರೆ ಸುತ್ತಮುತ್ತಲಿನ 27 ಹಳ್ಳಿಗಳಿಗೆ ಅನುಕೂಲ ಆಗುವಂತ ಒಂದು ಸಂದರ್ಭ ಐತಿ. ಯಾಕಪ್ಪ ಅಂದ್ರೆ ಪ್ರತಿ ದಿನನಿತ್ಯ ನಮ್ಮ ಹಾರುಗೇರಿ ಆಗಲಿ, ಮುಗುಳ್ಕೋಡಾಗಲಿ, ಹಂದಗುಂತಕ ಜನ ಎಲ್ಲ ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ರಾಯಬಾಗ್ ಹೋಗ್ಬೇಕಾಕೈತಿ. ಯಾಕಂದ್ರೆ ನಮಗೆ ಸನೆ ಆಕೈತಿ, 20 ಕಿಲೋಮೀಟರ್ ಆಕೈತಿ. ಅದ ನಮಗೆ ಹನಗುಂದ, ಪಾಲ್ಬಾವಿ, ಸುಲ್ತಾನ್ಪುರ ಈ ನಮ್ಗೆ ಹತ್ತಿದ ಹಳ್ಳಿಗಳು ಏನದಾವಲ್ಲ ಇವ್ರಿಗೊಂದು ಸ್ವಲ್ಪ ತ್ರಾಸ ಆಕೈತಿ. ಅವ್ರದ್ದು ಅನುಕೂಲ ಏನೈತಿಪ್ಪ, ಎಲ್ಲಾರ್ದು ಪ್ರತಿಯೊಬ್ಬರ ಅಭಿಪ್ರಾಯ ಏನೈತಿಪ್ಪ ಅಂತಂದ್ರೆ ಹಾರುಗೇರಿನ ತಾಲೂಕು ಚಲೋ ಆಕೈತಿ ಒಂದ್ ಸ್ವಲ್ಪ ನಮಗೂ. ಯಾಕಂದ್ರೆ ತಾಲೂಕು ಆಗಿದ್ರಿಂದ ಯಾಕಂತಂದ್ರೆ ಇಲ್ಲಿ ಕನ್ನಡಪಟ್ಟಿ ಶಾಲೆಗಳದಾವು, ಕಾಲೇಜುಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.